ನಮಸ್ಕಾರ ಪ್ರೀತಿಯ ವೀಕ್ಷಕರಿಗೆಲ್ಲ ಹವ್ಯಕ ಪಾಕಶಾಲೆಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ದಿವಸ ಪುಳಿಯೋಗರೆ ಮಿಕ್ಸನ್ನು ಇವತ್ತು ಪುಡಿಯನ್ನು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು 5ರಿಂದ 6 ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ಕೂಡ ನಾವು ತಿನ್ನಬಹುದು. ಅನ್ನದ ಜೊತೆಗೆ ಇದನ್ನು ಮಿಕ್ಸ್ ಮಾಡಿ ತಿಂತಾ ಇದ್ದರೆ ಬ್ರೇಕ್ಫಾಸ್ಟ್ ರೆಸಿಪಿ ಅಂತೂ ಆಹಾ ಸೂಪರ್ ಆಗಿರುತ್ತೆ. ಬನ್ನಿ ಇದನ್ನು ಇವತ್ತು ಪುಳಿಯೋಗರೆ ಈ ಮಿಕ್ಸ್ ಪುಡಿಯನ್ನು ಮಾಡುವಂತಹ ವಿಧಾನವನ್ನು ತೋರಿಸ್ತಾ ಇದ್ದೀನಿ. ಸ್ಟೆಪ್ ಬೈ ಸ್ಟೆಪ್ಪು ನಾನಿಲ್ಲಿ ಪ್ರತಿಯೊಂದನ್ನು ವಿವರಿಸಿದ್ದೀನಿ. ಹೇಗೆ ಮಾಡೋದು ಅಂತ ನೋಡೋಣ. ಹಾಗಾದರೆ ಎಲ್ಲವನ್ನು ಕೂಡ ಇಲ್ಲಿ ಮೆಷರ್ಮೆಂಟ್ ಕಪ್ಪಿನ ಅಳತೆಯಿಂದ ನಾನೀಗ ತೋರಿಸ್ತಾ ಇದ್ದೀನಿ. ಇಲ್ಲಿ 1/4 ಕಪ್ ಆಗುವಷ್ಟು ಕಡಲೆಬೇಳೆಯನ್ನು ಮೊದಲಿಗೆ ಹಾಕ್ತಾ ಇದ್ದೀನಿ. ಅದೇ ಕಪ್ಪಿನಿಂದ 1/4 ಕಪ್ ಆಗುವಷ್ಟು ಉದ್ದಿನಬೇಳೆ. ಈಗ ಇವೆರಡನ್ನು ಒಟ್ಟಿಗೆ ಹಾಕಿ ತುಂಬ ಲೋ ಫ್ಲೇಮಲ್ಲಿ ಸ್ವಲ್ಪ ಕೆಂಪಗಾಗುವವರೆಗೆ ಹುರ್ಕೊಳ್ಬೇಕು. ಒಂದು ನೆನಪಿರಲಿ, ಸ್ಟಾರ್ಟಿಂಗಿಂದ ಕೊನೆ ತನಕನೂ ಪ್ರತಿಯೊಂದು ಐಟಮನ್ನು ನಾವು ತುಂಬ ಕಡಿಮೆ ಉರಿಯಲ್ಲಿ ಇಟ್ಕೊಂಡು ಹುರ್ಕೊಳ್ಬೇಕಾಗತ್ತೆ. ಈಗಾಗಲೇ ಇದು ಕೆಂಪು ಬಣ್ಣಕ್ಕೆ ತಿರುಗಿದೆ ನೋಡಿ. ಇಷ್ಟಾದರೆ ಸಾಕಾಗುತ್ತೆ. ಇದನ್ನು ಇನ್ನು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಯಾವುದಕ್ಕೂ ಅಷ್ಟೇ ನಾವು ಎಣ್ಣೆಯನ್ನು ಬಳಸುವಂತಿಲ್ಲ. ಬರೀ ನಾವು ಬ್ಯಾಡಗಿ ಮೆಣಸನ್ನು ಮಾತ್ರ ಹುರ್ಕೊಳ್ಳೋದಕ್ಕೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕೋದು. ಈಗ ಕಡಲೆಬೇಳೆ ಆಗಿರ್ಬೋದು, ಉದ್ದಿನಬೇಳೆ ಚೆನ್ನಾಗಿ ಹುರಿದಿದ್ದಾಗಿದೆ. ಅದನ್ನು ಸಹ ತಟ್ಟೆಗೆ ತೆಗೆದಿಟ್ಟಿದ್ದೀನಿ. ಇನ್ನು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಬೀಜವನ್ನು ಇಲ್ಲಿ ಹಾಕಿ ಹುರ್ಕೊಳ್ತಾ ಇದ್ದೀನಿ. ಅದು ಕೂಡ ಅಷ್ಟೇ ಬ್ರೌನ್ ಕಲರಿಗೆ ಟರ್ನ್ ಆಗಬೇಕು. ಒಂದು ನೆನಪಿರಲಿ, ಇಲ್ಲಿ ದಪ್ಪ ತಳ ಇರುವಂತಹ ಪ್ಯಾನ್ ಆದರೂ ತಗೊಳ್ಬೋದು, ಬಾಣಲಿ ಏನಾದರೂ ತಗೊಳ್ಬೋದು. ಅದರಲ್ಲಿ ನೀವು ಪ್ರತಿಯೊಂದನ್ನು ಹುರ್ಕೊಳ್ಳಿ. ಆವಾಗ ಏನಾಗುತ್ತೆ ಅಂತಂದರೆ ಸ್ವಲ್ಪ ತಳ ಎಲ್ಲರೂ ಸೀದು ಹೋದರೂ ಕೈ ಸ್ವಲ್ಪ ಆಚೆ ಈಚೆ ನಮಗೆ ಮೊಗಚೋದು ನೆನಪಾಗಿಲ್ಲ ಅಂತಂದಾಗ ತಳ ಹಿಡಿಯೋದು ಕೂಡ ಕಡಿಮೆ ಆಗುತ್ತೆ. ಈಗ ಕೊತ್ತಂಬರಿ ಬೀಜವನ್ನು ಸಹ ಹುರಿದಿದ್ದಾಗಿದೆ. ಅದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕ್ಕೊಳ್ಳೋಣ. ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ತೆಗೆದಿಟ್ಟಿದ್ದೀವಲ್ಲ, ಅದಕ್ಕೇ ಒಟ್ಟಿಗೆ ಹಾಕ್ಕೊಳ್ಳೋದು. ನೆಕ್ಸ್ಟು ಅದೇ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಬಿಸಿಗೆ. ಇನ್ನು 1/4 ಕಪ್ ಆಗುವಷ್ಟು ಕಪ್ಪು ಎಳ್ಳನ್ನು ಹಾಕಿ ಹುರ್ಕೊಳ್ಳೋಣ. ಈ ಕಪ್ಪು ಎಳ್ಳು ಸಹ ಹಾಗೆಯೇ ತುಂಬ ಲೋ ಫ್ಲೇಮಲ್ಲಿ ಎಣ್ಣೆ ಎಲ್ಲ ಹಾಕದೆ ಚಟಪಟ ಸಿಡಿಯೋವರೆಗೆ ನಾವು ಹುರ್ಕೊಳ್ಬೇಕಾಗುತ್ತೆ. ಇಲ್ಲಿ ಕಪ್ಪು ಎಳ್ಳನ್ನೇ ಬಳಕೆ ಮಾಡಿ ಕಲರ್ ಕೂಡ ಚೆನ್ನಾಗಿ ಕೊಡುತ್ತೆ ಪುಳಿಯೋಗರೆಗೆ. ಈಗಾಗಲೇ ಎಳ್ಳನ್ನು ಕೂಡ ಹುರಿದಿದ್ದಾಗಿದೆ ನೋಡಿ, ಚೆನ್ನಾಗಿ ಹೋಗಿ ಕೂಡ ಹೋಗ್ತಿದೆ. ಚಟಪಟ ಅಂತ ಸಿಡಿಯೋದಕ್ಕೂ ಸ್ಟಾರ್ಟ್ ಆಗಿದೆ. ಇಷ್ಟ ಆದರೆ ಸಾಕಾಗುತ್ತೆ. ಇನ್ನು ತೆಗೆದು ನಾವು ಬೇಳೆ ಎಲ್ಲ ತೆಗೆದಿಟ್ಟಿದ್ದೀವಲ್ಲ, ಅದೇ ತಟ್ಟೆಗೆ ಇದನ್ನು ಕೂಡ ಹಾಕ್ಕೊಳ್ಬೇಕು. ನಂತರ ಅದೇ ಪ್ಯಾನ್ನಲ್ಲಿ 1 ಚಮಚ ಆಗುವಷ್ಟು ಸಾಸಿವೆ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಅರ್ಧ ಚಮಚ ಆಗುವಷ್ಟು ಮೆಂತ್ಯ, ಇನ್ನೂ ಅರ್ಧ ಚಮಚ ಆಗುವಷ್ಟು ಬ್ಲ್ಯಾಕ್ ಪೆಪ್ಪರನ್ನು ಹಾಕಿ ಇವು ಮೂರನ್ನು ಕೂಡ ಚೆನ್ನಾಗಿ ಈಗ ಹುರ್ಕೊಳ್ಬೇಕು. ಮೆಂತ್ಯ ಆಗಿರ್ಬೋದು, ಸಾಸಿವೆ ಎಲ್ಲ ಸಿಡಿಬೇಕು, ಅಲ್ಲಿ ತನಕ ಹುರ್ಕೊಳ್ಬೇಕಾಗತ್ತೆ. ಈಗ ಅದನ್ನು ಕೂಡ ಹುರಿದಿದ್ದಾಯಿತು. ಅದನ್ನು ಕೂಡ ತೆಗೆದು ಅದೇ ತಟ್ಟೆಗೆ ಹಾಕ್ತಾಯಿದ್ದೀನಿ. ನಂತರ ಅದೇ ಪ್ಯಾನ್ನಲ್ಲಿ ಒಂದು 15ರಿಂದ 17 ಆಗುವಷ್ಟು ಬ್ಯಾಡಗಿ ಮೆಣಸಿನಕಾಯನ್ನು ಹಾಕಿ ಈಗ ಹುರ್ಕೊಳ್ಳೋಣ. ಈಗ ಗಮನಿಸಿ, ಇಲ್ಲಿ ಇದಕ್ಕೆ ಮಾತ್ರ ನಾವು ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಳ್ಬೇಕಾಗುತ್ತೆ. ಕ್ರಿಸ್ಪಿ ಆಗುವವರೆಗೂ ಇದನ್ನು ಹುರ್ಕೊಳ್ಬೇಕು. ಆಮೇಲೆ ಕಲರ್ ಕೂಡ ಒಂದು ಚೇಂಜ್ ಆಗುತ್ತೆ ಮತ್ತು ಇದು ಸ್ವಲ್ಪ ಘಮ ಕೂಡ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ತನಕ ಹುರ್ಕೊಂಡು ನಾವು ಇದನ್ನು ಇಟ್ಕೊಳ್ಬೇಕಾಗತ್ತೆ. ನೀವು ಬ್ಯಾಡಗಿ ಮೆಣಸಿನಕಾಯಿಯ ಒಟ್ಟಿಗೆ ನೀವು ಗುಂಟೂರು ಮೆಣಸಿನಕಾಯಿನ ಕೂಡ ಹಾಕ್ಕೊಳ್ಬೋದು ಬೇಕಿದ್ದಲ್ಲಿ. ಖಾರ ಇದು ಕಡಿಮೆ ಇರುತ್ತೆ ಅಂತ ನಾವು ಇಷ್ಟನ್ನೇ ಹಾಕೋದು. ನಿಮಗೆ ಖಾರ ಇನ್ನೂ ಜಾಸ್ತಿ ಬೇಕು ಅಂತಂದರೆ ಬ್ಯಾಡಗಿ ಮೆಣಸಿನಕಾಯಿಯನ್ನು ಕೂಡ ಜಾಸ್ತಿ ಹಾಕ್ಕೊಳ್ಬೋದು. ಆಮೇಲೆ ಗುಂಟೂರು ಮೆಣಸಿನಕಾಯಿನ ಕೂಡ ಹಾಕ್ಕೊಳ್ಬೋದು. ಈಗ ಮೆಣಸನ್ನು ಹುರಿದಿದ್ದನ್ನು ಒಂದು ಸಪ್ರೇಟಾಗಿ ಇನ್ನೊಂದು ತಟ್ಟೆಯಲ್ಲಿ ತೆಗೆದು ಇಟ್ಕೊಳ್ಬೇಕಾಗತ್ತೆ. ನಂತರ ಈಗ ಇಲ್ಲಿ ಕರಿಬೇವು ಸೊಪ್ಪನ್ನು ತಗೊಂಡಿದ್ದೀನಿ. ಇದೊಂದು 10ರಿಂದ 12 ಕಡ್ಡಿ ಆಗುವಷ್ಟು ತಗೊಳ್ಬೇಕಾಗತ್ತೆ. ಹಾಕಿದಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನಾನು ತಗೊಂಡಿರುವಂತಹ ಈ ಕ್ವಾಂಟಿಟಿಗೆ ಸರಿಸುಮಾರು 1 ಹಿಡಿ ಆಗುವಷ್ಟು ಹಾಕಿದರೆ ಸಾಕಾಗುತ್ತೆ. ಈಗ ಕರಿಬೇವು ಸೊಪ್ಪನ್ನು ಎಣ್ಣೆ ಎಲ್ಲ ಹಾಕೋದೀಗ ಫ್ರೈ ಮಾಡಿಕೊಂಡು ಮೆಣಸೆಲ್ಲ ಹಾಕಿ ಇಟ್ಟಿದ್ದೀವಲ್ಲ, ಅದೇ ತಟ್ಟೆಗೆ ಹಾಕ್ಕೊಳ್ತಾ ಇದ್ದೀನಿ. ನಂತರ ಈಗ ಇಲ್ಲಿ ಕೊಬ್ಬರಿ ತುರಿಯನ್ನು ಹಾಕಿ ಹುರ್ಕೊಳ್ಬೇಕಾಗತ್ತೆ. ಇದು ಕೂಡ ಹಾಗೆಯೇ ಕಣ್ಣಂದಾಜಿಗೆ ನೀವು ಹಾಕ್ಕೊಳ್ಳಿ. ನಾನಿಲ್ಲಿ ಅರ್ಧ ಕಪ್ಪಿಗಿಂತ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿರುತ್ತೆ ಇದನ್ನು ಹಾಕಿದಷ್ಟು. ಈಗ ಕೊಬ್ಬರಿ ತುರಿಯನ್ನು ಕೆಂಪಗಾಗುವವರೆಗೆ ಹುರ್ಕೊಂಡು, ಅಂದರೆ ಇದು ಕೂಡ ಸ್ವಲ್ಪ ಕ್ರಿಸ್ಪಿ ಆಗುವವರೆಗೆ ಹುರ್ಕೊಳ್ಬೇಕಾಗತ್ತೆ. ನೋಡಿ, ಇಷ್ಟ ಆದರೆ ಸಾಕು. ಇನ್ನು ತೆಗೆದು ಇದನ್ನು ಕೂಡ ನಾವು ಯಾವುದು ಕರಿಬೇವು ಆಗಿರ್ಬೋದು, ಮೆಣಸೆಲ್ಲ ತೆಗೆದಿಟ್ಟಂತಹ ತಟ್ಟೆಗೆ ಹಾಕ್ಕೊಳ್ಬೇಕು. ನಂತರ ಪುಳಿಯೋಗರೆ ಮಿಕ್ಸಿಗೆ ಮೇಯ್ನಾಗಿ ಇಲ್ಲಿ ಹುಣಸೆ ಹಣ್ಣನ್ನು ಹಾಕ್ಕೊಳ್ಬೇಕು. ನಾನಿಲ್ಲಿ ತಗೊಂಡಿರುವಂತಹ ಪ್ರಮಾಣಕ್ಕೆ ಒಂದು ಸಣ್ಣ ನಿಂಬೆ ಹಣ್ಣು ಗಾತ್ರದ ಹುಣಸೆ ಹಣ್ಣನ್ನು ಹಾಕ್ಕೊಂಡು ಹುರಿತಾ ಇದ್ದೀನಿ. ಇದನ್ನು ಬಿಡಿಸಿ ಇಟ್ಕೊಳ್ಳಿ. ಇದರಲ್ಲಿ ನಾರಿನ ಅಂಶ ಎಲ್ಲ ಜಾಸ್ತಿ ಆಗಿರುತ್ತೆ ಸೈಡಲ್ಲಿ. ಆಮೇಲೆ ಅದರ ಹೊರಗಿನ ಕವಚ ಅಥವಾ ಸಿಪ್ಪೆ ಇದೆ ನೋಡಿ, ಅದೆಲ್ಲ ಇರಬಾರ್ದು. ಚೆನ್ನಾಗಿ ಮುಂಚಿನ ದಿವಸವೇ ಒಂದು ಸ್ವಲ್ಪ ಬಿಡಿಸಿ ಎಲ್ಲ ಇಟ್ಕೊಂಡಾಗ ನಿಮಗೆ ಹುರಿಯೋದಕ್ಕೂ ಚೆನ್ನಾಗಿ ಬರುತ್ತೆ.
ಈಗಾಗಲೇ ಹುಣಸೆ ಹಣ್ಣನ್ನು ನೋಡಿ ಈ ಥರ ಪ್ರೆಸ್ ಮಾಡಿಬಿಟ್ಟು ಹುರ್ಕೊಳ್ಳಿ. ಆವಾಗ ತುಂಬ ಚೆನ್ನಾಗಿ ಹುರಿಯೋದಕ್ಕೆ ಬರುತ್ತೆ. ಇಲ್ಲಾಂತಂದರೆ ಇದು ಬಾಣಲಿಗೆಲ್ಲ ಅಂಟ್ಕೊಳ್ಳುತ್ತೆ. ಆದಷ್ಟು ನೋಡಿಕೊಂಡು ಹುರ್ಕೊಳ್ಳಿ. ಈಗಾಗಲೇ ಹುಣಸೆ ಹಣ್ಣನ್ನು ಕೂಡ ಹುರ್ಕೊಂಡಿದ್ದಾಯಿತು. ಅದನ್ನು ಕೂಡ ತೆಗೆದು ನಾವು ಮೆಣಸಾಗಿರ್ಬೋದು, ಈಗ ಇದು ಕರಿಬೇವೆಲ್ಲ ತೆಗೆದಿಟ್ಟಿದ್ದೀವಲ್ಲ ಅದೇ ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಈಗಾಗಲೇ ಪ್ರತಿಯೊಂದನ್ನು ಕೂಡ ಹುರಿದಿದ್ದಾಯಿತು. ಎರಡನ್ನು ಕೂಡ ಬೇರೆ ಬೇರೆ ಮಾಡಿ ಇಟ್ಕೊಂಡಿದ್ದೀವಿ. ಬೇಳೆಗಳಾಗಿರ್ಬೋದು, ಈ ಮೆಣಸು, ಆಮೇಲೆ ಕೊಬ್ಬರಿ, ಹುಣಸೆ ಹಣ್ಣು, ಕರಿಬೇವು ಸೊಪ್ಪು ಇವು ಎಲ್ಲವನ್ನು ಬೇರೆಯೇ ಇಟ್ಕೊಂಡಿದ್ದೀವಿ. ಈಗಾಗಲೇ ಬೇಳೆ ಎಲ್ಲ ನಾವು ತೊಗರಿ ಬೇಳೆ ಆಗಿರ್ಬೋದು, ಕೊತ್ತಂಬರಿ ಬೀಜ ಎಲ್ಲ ತೆಗೆದಿಟ್ಟಂತಹ ತಟ್ಟೆಯದ್ದು ತುಂಬಾ ಚೆನ್ನಾಗಿ ತಣ್ಣಗಾಗಿದೆ. ಇದನ್ನು ತೆಗೆದು ಒಂದು ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡಿಕೊಂಡು ತರೋಣ. ಎರಡನ್ನು ಕೂಡ ಈಗ ಸಪ್ರೇಟಾಗಿ ಪುಡಿ ಮಾಡ್ಕೊಳ್ಳೋಣ ಒಮ್ಮೆಗೆ. ಆಮೇಲೆ ಒಟ್ಟಿಗೆ ಹಾಕಿ ಪುಡಿ ಮಾಡ್ಕೊಳ್ಬೋದು. ಈಸಿ ಆಗುತ್ತೆ ಅಂತ ಅಷ್ಟೇ. ಸಣ್ಣ ಮಿಕ್ಸಿ ಜಾರಲ್ಲಿ ಹಾಕಿ ಪುಡಿ ಮಾಡೋದ್ರಿಂದ ನೈಸಾಗಿ ಪುಡಿ ಮಾಡ್ಕೊಳ್ಳೋದಕ್ಕೆ ಸುಲಭ ಆಗುತ್ತೆ. ಈಗಾಗಲೇ ಪುಡಿ ಮಾಡ್ಕೊಂಡು ತಂದಿದ್ದೀನಿ, ನೋಡ್ತಿರ್ಬೋದು ನೀವೀಗ. ಸ್ವಲ್ಪ ತರಿಯಾಗಿದ್ದರೂ ಪರವಾಗಿಲ್ಲ, ಮತ್ತು ನಾವು ಒಟ್ಟಿಗೆ ಹಾಕಿ ಪುಡಿ ಮಾಡ್ಕೊಳ್ಳೋಣ. ನೋಡಿ, ಅದು ತೆಗೆದು ಒಂದು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ನಂತರ ಈಗ ಇಲ್ಲಿ ಇನ್ನೊಂದು ದೊಡ್ಡ ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ಈಗ ಬ್ಯಾಡಗಿ ಮೆಣಸಿನ್ಕಾಯಿ, ಆಮೇಲೆ ಹುಣಸೆ ಹಣ್ಣು ಇವೆಲ್ಲವನ್ನು ಹಾಕ್ಕೊಳ್ಳೋಣ, ಹುರಿದಿಟ್ಟದನ್ನು. ಈ ಬ್ಯಾಡಗಿ ಮೆಣಸನ್ನು ಕಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್, ಯಾಕಂತಂದರೆ ಅದು ಬ್ಲೇಡಿಗೆಲ್ಲ ಅಷ್ಟು ಚೆನ್ನಾಗಿ ಗ್ರೈಂಡ್ ಆಗಿ ಸಿಗೋದಿಲ್ಲ ಇಲ್ಲ ಅಂತಂದರೆ. ಈಗ ಎಲ್ಲವನ್ನು ಕೂಡ ಹಾಕ್ಕೊಂಡು ನೈಸಾಗಿ ಪುಡಿ ಮಾಡಿಕೊಂಡು ತರೋಣ. ಎಷ್ಟಾಗುತ್ತೋ ಅಷ್ಟು ಮಾಡ್ಕೊಳ್ಳಿ. ಇವಾಗ ನೋಡಿ, ಒಂದನೇ ಸಲಕ್ಕೆ ನಾವೀಗ ಇಷ್ಟು ಮಾಡಿದರೆ ಸಾಕಾಗುತ್ತೆ. ನೆಕ್ಸ್ಟ್ ಎಲ್ಲವನ್ನು ಕೂಡ ಹಾಕಿ ಪುಡಿ ಮಾಡಿಕೊಂಡಾಗ ನೈಸಾಗಿ ಮಾಡ್ಕೊಳ್ಬಹುದು. ಈಗಾಗಲೇ ದೊಡ್ಡ ಮಿಕ್ಸಿ ಜಾರಿಗೆ ಇನ್ನೊಂದು ಜಾರಲ್ಲಿ ನಾವು ರುಬ್ಬಿ ಇಟ್ಟಂತಹ ಈ ಬೇಳೆ ಇವೆಲ್ಲ ಇದೆಯಲ್ಲ ಮಿಶ್ರಣ, ಅದನ್ನು ಒಟ್ಟಿಗೆ ಹಾಕ್ಕೊಳ್ಬೇಕು. ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಂತರ ಒಂದು ಸ್ವಲ್ಪ ಬೆಲ್ಲವನ್ನು ಹಾಕ್ಕೊಳ್ಬೇಕು. ಉಪ್ಪನ್ನು ಇಲ್ಲಿ ನಾನು ಕಲ್ಲುಪ್ಪನ್ನು ಬಳಕೆ ಮಾಡಿರೋದು, ನೀವು ಬೇಕಂದರೆ ಪುಡಿ ಉಪ್ಪನ್ನು ಕೂಡ ಹಾಕ್ಕೊಳ್ಬೋದು. ಈಗ ಉಪ್ಪು ಮತ್ತು ಬೆಲ್ಲವನ್ನು ಹಾಕಿ ಆದ ನಂತರ ಚೆನ್ನಾಗಿ ಇದನ್ನು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ. ನೈಸಾಗಿ ಪುಡಿ ಮಾಡ್ಕೊಳ್ಬೇಕು. ಇದು ಫೈನಲ್ ಹಂತದಲ್ಲಿ ನಾವೀಗ ಪುಡಿ ಮಾಡುವಂಥದ್ದು. ಇನ್ನಿದನ್ನು ನಾವು ಗ್ರೈಂಡ್ ಮಾಡೋದಕ್ಕೆ ಹೋಗೋದಿಲ್ಲ. ಈಗ ಇದನ್ನು ತೆಗೆದು ಒಂದು ತಟ್ಟೆಗೆ ಹಾಕಿ ಇಟ್ಕೊಳ್ಳೋಣ. ಈಗಾಗಲೇ ಪ್ರತಿಯೊಂದು ಐಟಮನ್ನು ಕೂಡ ಹುರಿದಿದ್ದನ್ನು ಹುಡಿ ಮಾಡಿಕೊಂಡಾಗಿದೆ. ನೋಡ್ತಿರ್ಬೋದು ನೀವೀಗ, ಕಲರ್ಫುಲ್ಲಾಗಿ ಬಂದಿದೆಯಲ್ಲ. ಬ್ಯಾಡಗಿ ಮೆಣಸಿನ್ಕಾಯಿಯ ಕಲರ್ ಚೆನ್ನಾಗಿ ಕೊಡುತ್ತೆ. ಇನ್ನು ನಾವು ಸ್ಟವ್ ಮೇಲೆ ಒಂದು ಬಾಣಲಿಯನ್ನು ಇಟ್ಕೊಂಡು ಇದಕ್ಕೆ ಒಗ್ಗರಣೆಯನ್ನು ಮಾಡಿಕೊಳ್ಬೇಕಾಗತ್ತೆ. ಇಲ್ಲಿ 2.5 ಟೇಬಲ್ ಚಮಚ ಆಗುವಷ್ಟು ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ 1 ಚಮಚ ಆಗುವಷ್ಟು ಉದ್ದಿನಬೇಳೆ, 1 ಚಮಚ ಸಾಸಿವೆ ಕಾಳು, ಆಮೇಲೆ 1/4 ಕಪ್ ಆಗುವಷ್ಟು ನೆಲಗಡಲೆ ಬೀಜ ಅಂದರೆ ಶೇಂಗಾ ಬೀಜವನ್ನು ಹಾಕಿ ಚೆನ್ನಾಗಿ ಇದನ್ನು ಹುರ್ಕೊಳ್ಳೋಣ ಕೆಂಪಗಾಗುವವರೆಗೆ. ಶೇಂಗಾ ಬೀಜವನ್ನು ನೀವು ಕ್ವಾಂಟಿಟಿ ಸ್ವಲ್ಪ ಆಚೀಚಾದರೂ ಪರವಾಗಿಲ್ಲ, ಹೆಚ್ಚು ಕಡಿಮೆ ಮಾಡ್ಕೊಳ್ಬಹುದು. ಒಗ್ಗರಣೆ ಮಾಡುವಾಗ ಎಣ್ಣೆ ಸ್ವಲ್ಪ ಮುಂದಾಗಿ ಹಾಕ್ಕೊಳ್ಬೇಕಾಗತ್ತೆ. ಟೇಬಲ್ ಚಮಚದ ಅಳತೆಯಲ್ಲಿ ಹಾಕ್ಕೊಳ್ಬೋದು. ಈಗ ಇಲ್ಲಿ ಕೆಂಪು ಮೆಣಸಿನ್ಕಾಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲಿ ಹರೇಕಳ ಜಾತಿಯ ಮೆಣಸನ್ನು ನಾನು ಹಾಕ್ಕೊಂಡಿರೋದು. ನೀವು ಬೇಕಿದ್ರೆ ಗುಂಟೂರು ಮೆಣಸಿನ್ಕಾಯನ್ನು ಕೂಡ ಹಾಕ್ಕೊಳ್ಬೋದು. ಇನ್ನು ಒಂದು 3ರಿಂದ 4 ಕಡ್ಡಿ ಆಗುವಷ್ಟು ಕರಿಬೇವು ಸೊಪ್ಪನ್ನು ಹಾಕ್ಕೊಂಡು ಅದನ್ನು ಕೂಡ ಬಾಡಿಸ್ಕೊಳ್ಳೋಣ. ಈಗಾಗಲೇ ಶೇಂಗಾ ಎಲ್ಲ ಚೆನ್ನಾಗಿ ಇದು ಹುರಿದಿದ್ದಾಗಿದೆ, ಅದನ್ನು ಕೂಡ ಗಮನಿಸ್ತಾ ಇರ್ಬೋದು ನೀವು. ಎಣ್ಣೆಯಲ್ಲೇ ಹುರ್ಕೊಳ್ಬೇಕಾಗತ್ತೆ ಇದನ್ನು. ಇನ್ನು ಲಾಸ್ಟಲ್ಲಿ ಪುಡಿ ಇಂಗನ್ನು ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಆಮೇಲೆ 1/2 ಚಮಚ ಆಗುವಷ್ಟು ಅರಿಶಿಣವನ್ನು ಹಾಕಿ ಒಮ್ಮೆ ಮಿಕ್ಸ್ ಮಾಡಿ ಆದ ತಕ್ಷಣವೇ ನಾವು ಏನು ಪುಡಿ ಮಾಡಿ ಇಟ್ಕೊಂಡಂಥದ್ದು ತಟ್ಟೆಯಲ್ಲಿ ಹಾಕಿದ್ದೀವಲ್ಲ ಮಿಕ್ಸಿಯಲ್ಲಿ, ಅದನ್ನು ಈಗ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಹುರ್ಕೊಳ್ಬೇಕಾಗತ್ತೆ. 1ರಿಂದ 2 ನಿಮಿಷಗಳ ಕಾಲ ಲೋ ಫ್ಲೇಮಲ್ಲಿ ಹುರಿದ್ರೆ ಸಾಕು. ಮತ್ತು ಇದನ್ನು ಇಳಿಸಿ ತಣ್ಣಗಾಗೋದಕ್ಕೆ ಬಿಟ್ಟ ನಂತರ ಪುಳಿಯೋಗರೆ ಮಿಕ್ಸನ್ನು ನಾವಿನ್ನು ಜಾಡಿಯಲ್ಲಿ ಹಾಕಿ ತುಂಬಿಸಿಡ್ಬೋದು. ಯಾರೋ ಒಬ್ಬರು ನನಗೆ ಕ್ವಶನ್ ಹಾಕಿದರು, ಈ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಹಾಕಿ ಹುರಿದ್ರೆ ಇದು ಕಮಟು ವಾಸನೆ ಬರೋದಿಲ್ವೇ ಅಂತ. ನಾನು ಈಗಾಗಲೇ 6 ತಿಂಗಳ ಹಿಂದೆ ನಾನು ಹುರಿದಿಟ್ಟಂತಹ ಚಟ್ನಿ ಪುಡಿಗಳ ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ. ಅದು ಈಗಲೂ ಕೂಡ ನನ್ನಲ್ಲಿದೆ. ಒಂದು ಸ್ವಲ್ಪನೂ ಕಮಟು ವಾಸನೆ ಬರೋದಿಲ್ಲ ಫ್ರೆಂಡ್ಸ್. ಹಾಗಾಗಿ ನಾನು ಕ್ಲಿಯರಾಗಿ ಹೇಳ್ತೀನಿ, ಯಾವುದೇ ರೀತಿಯಾದಂತಹ ಭಯ ಬೇಡ.
ಇಲ್ಲಿ ಕೊಬ್ಬರಿ ಎಣ್ಣೆಯನ್ನು ಹಾಕ್ಕೊಳ್ಬೋದು. ಅಥವಾ ನಿಮಗೆ ಡೌಟ್ ಇತ್ತು ಅಂತಂದರೆ ಸಾಸಿವೆ ಎಣ್ಣೆಯನ್ನು ಅಥವಾ ನೆಲಕಡಲೆ ಶೇಂಗಾ ಎಣ್ಣೆಯನ್ನು ಬಳಕೆ ಮಾಡ್ಕೊಳ್ಬೋದು. ಈಗಾಗಲೇ ಚೆನ್ನಾಗಿ ತಣ್ಣಗಾಗಿದೆ. ತಣ್ಣಗಾದ ನಂತರ ಈಗ ಜಾಡಿಗೆ ಹಾಕಿ ತುಂಬಿಸ್ತಾ ಇದ್ದೀನಿ. ನೋಡಿದ್ರಲ್ವಾ ಎಷ್ಟು ಸೂಪರ್ ಆದಂತಹ ಪುಳಿಯೋಗರೆ ಮಿಕ್ಸು ಕೂಡ ರೆಡಿ ಆಯಿತು. ಇನ್ನಿದನ್ನು ಸ್ಟೋರ್ ಮಾಡಿ ನೀವು 5ರಿಂದ 6 ತಿಂಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಳ್ಬೋದು. ಯಾವಾಗ ಬೇಕಾವಾಗ ಅನ್ನದ ಜೊತೆಗೆ ಮಿಕ್ಸ್ ಮಾಡಿ ತಿನ್ಬಹುದು. ಉಪ್ಪೆಲ್ಲ ಬೇಕು ಅಂತಂದರೆ ಮತ್ತೆ ನಾವು ಎಕ್ಸ್ಟ್ರಾಸ್ ಹಾಕ್ಕೊಳ್ಬೋದು, ಸಿಹಿನೋ ಖಾರನೋ ಎಲ್ಲ. ಇನ್ನು ಇದನ್ನು ಪುಳಿಯೋಗರೆ ಅನ್ನದ ಜೊತೆಗೆ ನಾವು ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಹೇಗೆ ಮಾಡೋದು ಅಂತ ನೋಡೋಣ. ಈಗಾಗಲೇ ಇನ್ನೊಂದು ಬಾಣಲೆಯನ್ನು ಬಿಸಿಗೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಚಮಚ ಎಣ್ಣೆಯನ್ನು ಹಾಕ್ಕೊಂಡಾದ ನಂತರ ಒಂದು ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಸಾಸಿವೆ, ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ಕೊಳ್ಬೇಕು. ಆಮೇಲೆ ಒಂದು ಮೆಣಸಿನಕಾಯನ್ನು ಹಾಕ್ಕೊಂಡಿದ್ದೀನಿ. ನಂತರ ನಿಮಗೆ ಬೇಕು ಅಂತಂದರೆ ಒಗ್ಗರಣೆಗೆ ಇಲ್ಲಿ ಶೇಂಗಾವನ್ನು ಮೇಲಿಂದ ಮತ್ತೆ ಹಾಕ್ಕೊಳ್ಬೋದು. ಈಗ ನಾವೇನು ಪುಡಿ ಮಾಡಿ ಇಟ್ಕೊಂಡಂತಹ ಪುಳಿಯೋಗರೆ ಮಿಕ್ಸ್ ಏನಿದೆ ನೋಡಿ, ಅದನ್ನು 1 ಟೇಬಲ್ ಚಮಚದಷ್ಟು ಹಾಕ್ಕೊಂಡಿದ್ದೀನಿ. ಹಾಕಿದ ತಕ್ಷಣವೇ ಉರಿಯನ್ನು ಆಫ್ ಮಾಡಿಕೊಳ್ಳಿ. ನಂತರ ನಾವು ಮಾಡಿ ಇಟ್ಟಂತಹ ಅನ್ನವನ್ನು ಇದಕ್ಕೆ ಹಾಕ್ಕೊಂಡ್ರೆ ಆಯಿತು. ಇನ್ನು ಮೇಲಿಂದ ನೀವು ನಾನು ಆಗಲೇ ಹೇಳಿದಂತೆ ಉಪ್ಪು ಮತ್ತು ಬೆಲ್ಲ ಸಿಹಿಗೆ ಹೇಗೆ ಬೇಕೋ ಹಾಗೆ ಹಾಕ್ಕೊಳ್ಬೋದು. ಇನ್ನು ಅನ್ನವನ್ನು ಹಾಕಿ ಆದ ನಂತರ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಅಲ್ಲಿಗೆ ನಿಮಗೆ ಪುಳಿಯೋಗರೆ ಅನ್ನ ಕೂಡ ರೆಡಿ ಆಗುತ್ತೆ. ನೋಡಿದ್ರಲ್ವಾ ಎಷ್ಟು ಸೂಪರ್ ಆದಂತಹ ಈ ಪುಳಿಯೋಗರೆ ಮಿಕ್ಸ್ ಮತ್ತು ಪುಳಿಯೋಗರೆ ಅನ್ನವನ್ನು ಕೂಡ ಹೇಗೆ ಮಾಡೋದು ಅಂತ. ಇವತ್ತಿನ ಈ ರೆಸಿಪಿ ನಿಮಗೆ ತುಂಬಾ ಇಷ್ಟ ಆಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಮನೆಯಲ್ಲಿ ನೀವು ಕೂಡ ಇದನ್ನು ಟ್ರೈ ಮಾಡಿ ನೋಡ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಕೆಳಗಡೆ ಇಳಿಸಿದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಟೇಸ್ಟಿಗೆ ಅನುಸಾರವಾಗಿ ನೀವು ಪುಳಿಯೋಗರೆ ಮಿಕ್ಸನ್ನು ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು. ಇನ್ನು ಇದಕ್ಕೆ ಅನ್ನವನ್ನು ನಾವು ಹಾಕಿ ಮಿಕ್ಸ್ ಮಾಡ್ಕೊಳ್ಬೇಕಾದ್ರೆ ಕುಕ್ಕರಲ್ಲೇ ಬೇಯಿಸಿದಂತಹ ಅನ್ನವನ್ನು ಹಾಕ್ಕೊಳ್ಳಿ. ಅದು ಚೆನ್ನಾಗಿ ಉದುರಾಗಿ ಬರುತ್ತೆ. ನೋಡಿದ್ರಲ್ವಾ ಎಷ್ಟು ಚೆನ್ನಾಗಿ ಮಿಕ್ಸ್ ಮಾಡಿದಂತಹ ಪುಳಿಯೋಗರೆ ಅನ್ನ ಕೂಡ ರೆಡಿ ಆಯಿತು. ನೋಡಿದ್ರಲ್ವಾ ಪುಳಿಯೋಗರೆ ಪುಡಿಯನ್ನು ಮನೆಯಲ್ಲೇ ಹೇಗೆ ಮಾಡೋದು ಅಂತ. ಇದನ್ನು 5ರಿಂದ 6 ತಿಂಗಳುಗಳ ಕಾಲ ಸ್ಟೋರ್ ಮಾಡಿ ಇಟ್ಕೊಂಡು ಉಪಯೋಗ ಮಾಡ್ಕೊಳ್ಬಹುದು. ಮನೆಯಲ್ಲಿ ನೀವು ಸಹ ಇದನ್ನು ಟ್ರೈ ಮಾಡಿ ನೋಡ್ತೀರಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸ್ತೀರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿನ ಈ ರೆಸಿಪಿಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹವ್ಯಕ ಪಾಕಶಾಲೆಯಲ್ಲಿ ಇನ್ನೊಂದು ಹೊಸ ರುಚಿಯೊಂದಿಗೆ ಮತ್ತೊಮ್ಮೆ ನಿಮ್ಮನ್ನು ನಾನು ಭೇಟಿ ಆಗ್ತೀನಿ. ನಮಸ್ಕಾರ.